ಕಲ್ಯಾಣಿ, ಫಸ್ಟ್ ಹೋಗಿ ನಿಮ್ಮ ಅತ್ತಿಗೆ ಚಾ ಮಾಡ್ಕೊಂಡು ಹೋಗು, ಆಮೇಲೆ ನೋಡೋಣಂತ. ಯವ್ವ, ಈಗ ಹೊಟ್ಟೆಗಿನ ಕಳ್ಳೆಲ್ಲ ಹಿಂಡ್ದಂಗೆ ಆಗತ್ತೈತಿ. ಇನ್ನು ಬ್ಯಾಳಿ ಹಾಕಿ ಹೋಳಿಗೆ ಮಾಡೋದ್ರಾಗ ನಾವು ಹೇತಾರ ಬಿಟ್ಟಿರ್ತೇವೆ. ನೀವು ನಂಗಂತೂ ಸಾಕಾತ್ವ. ನೀ ಹೇಳೋದು ನೋಡಿ ನಂಗೆ ಬೇಜಾರು ಬಂದು ಹೋಗೈತಿ. ಅಲ್ಲ ದೇವ, ನೀ ಹೆಂಗೆ ಹೇಳಿದೆಲ್ಲ ಸುಮ್ಮನೆ ಇರೋದು ಬಿಟ್ಟಂತೇನೆ ನಾನು. ಇದಕ್ಕೆ ಏನು ಹೇಳಿರೋ ಬಸ್ತಿ, ಏನು ಹೇಳಿ ಕನ್ವಿನ್ಸ್ ಮಾಡ್ತೀನಿ, ಹಿಂಗೆ ಹುಟ್ಟಿದ್ವ. ನಂಗಂತೂ ಹೋಳಿಗೆ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಕಡಿಲಿ ಬೆಂಡ್ಲಿ ಸ್ವಲ್ಪ ನಿಧಾನ ಮಾತಾಡು. ಆಕೆ ಕೇಳಿಸ್ಕೊಂಡ್ರೆ ನಮ್ಮನ್ನ ತೂರು ಯಾರು ಬಿಡ್ತಾಳೆ. ಹಂಗೆ ನೆಲಕ್ಕೆ ಮುಟ್ಸಂಗಿಲ್ಲ. ಆಕಿ ಫುಟ್ಬಾಲ್ ಆಡ್ತಾವಲ್ಲ, ಹಂಗೆ ಫುಟ್ಬಾಲ್ ಆಡ್ದಂಗೆ ಆಡ್ತಾಳೆ ಆಕಿ. ಸ್ವಲ್ಪ ತಡಿ, ಆಕೆ ಏನು ಹೇಳ್ತಾಳೆ ಕೇಳೋಣ. ಆಮೇಲೆ ನನಗೂ ಸ್ವಲ್ಪ ಯೋಚನೆ ಮಾಡೋಕೆ ಟೈಮ್ ಕೊಡು. ಬರೀ ನಿಂದೊಂದ ಮಾತಾಡಬೇಡ. ಅಲ್ಲಲೇ ಹುಡ್ರ, ಇಬ್ರು ನೀವು ಏನು ಗುಸು ಗುಸು ಮಾತಾಡಕತ್ತಿರ್ಲಿ? ಒಂಚೂರು ನನಗೂ ಹೇಳಿಲ್ಲ ಏನನ್ನದ ವಿಷಯ, ನಾನು ಬಗೆಹರಿಸ್ತೇನೆ. ಏನಿಲ್ಲ ಬಿಡಾಕ್ವ, ನೀನು ಅದೇನಂದ್ರೆ ನೀ ಚಾ ಕುಡಿ, ನಾನು ಮಾರ್ಕೆಟ್ಗೆ ಹೋಗಕ್ಕೆ ಮನೆಗೆ ಹೋಗಿ ಸೀರೆ ಉಟ್ಕೊಂಬರ್ತೇನೆ. ಅಯ್ಯ, ಮನೆಗೆ ಹೋಗಿ ಸೀರೆ ಉಟ್ಕೊಂಬರ್ಬೇಕು? ಮತ್ತೇನು ಮಾಡ್ಲಿವ? ಇದು ಅರ್ಬಿ ಮೇಲೆ ಹೋಗ್ಲಿ ಹೋಗ್ಯವ? ಈ ಹೊಳೆ ಸೀರೆ ಮೇಲೆ ಹೋಗ್ಲಿ ನಾ ಮಾರ್ಕೆಟ್ಗೆ? ನಾ ಹೋಗೋದಲ್ವಾ? ಹುಚ್ಚುಡುಗಿ ನಮ್ಮ ಮನ್ಯಾಗ ಬೇಕಾದಷ್ಟು ಸೀರೆ ಅದಾವು. ಕಲ್ಯಾಣಿದಾರ ನಂದರ ಯಾವ್ದಾರ ಒಂದು ಉಟ್ಕೊಂಡು ಹೋಗು. ನೀನು ಇಷ್ಟೆಲ್ಲ ಕೆಲಸ ಮಾಡಿ ಇವತ್ತು ನಮ್ಮ ಮನೆಗೆ ಬಂದು ನಂಗೆ ಮನಸ್ಸಿಗೆ ಭಾಳ ಖುಷಿಯಾಗೈತಿ. ನನ್ನ ರಂಗೋಲಿ ನೋಡಿ ನನಗೆ ನೀನು ಸಹಾಯ ಮಾಡಿದ್ದು ನೋಡಿ, ಅದು ಫ್ರೀಯಾಗಿ ಇಷ್ಟೆಲ್ಲ ಹೂ ತಂದ್ರದು ನೋಡಿ ನಂಗೆ ಭಾಳ ಖುಷಿಯಾಗೈತಿ ಅಂದ್ರೆ ಭಾಳ ಖುಷಿಯಾಗೈತಿ. ಬೇಡವಾಕ್ವ, ನೀನು ಸೀರೆ ಎಲ್ಲ ನಂಗೆ ಬರೋದಿಲ್ಲ. ನಮ್ಮ ಮನೆಗೆ ಹೋಗಿ ಸೀರೆ ಉಟ್ಕೊಂಬತ್ತಂತ ಎಟ್ಟಕ್ಕೆ ಬೇಕಾ ಸೀರೆ ಸುತ್ಕೊಂಬರಕ್ಕ? ಏನು ಸ್ಮೆಲ್ಲಪ್ಪ, ಲಕ್ಸ್ ಸೋಪಿಂದ. ಲಕ್ಸ್ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ಹೌದ್ಲೇ ಬೆಂಡ್ಲಿ, ನಾನು ಲಕ್ಸ್ ಸೋಪ್ ಹಾಕಿ ಸ್ನಾನ ಮಾಡೋದು. ಏನಾತ್ ನಿನ್ಗೀಗ? ಎತ್ತಿ ನಾ ಏನು ಹೇಳಿನೇವ ನಿಂಗೆ? ಲಕ್ಸ್ ಸೋಪಿಂದ ಸ್ಮೆಲ್ ಭಾಳ ಚಲೋ ಬರಾಕತ್ತಿತ್ತು. ಅದಕ್ಕೆ ಹಾಡಿತ್ತಲ್ಲ ಅದು, ಬಸಣ್ಣಿ ಬಾ 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 ಬಸಣ್ಣಿ ಬಾ ಅಂಥೇಳಿ ಅದನ್ನು ಹೇಳಿದೆ. ಲೇ ಪರಿಮಳ, ನೀ ಬಸಣ್ಣಿ ಬಾ ಬಾ ಅಂದಂಗಿಲ್ಲದ, ಎಮ್ಮೆ ಕರನ್ನ ಬಾ ಬಾ ಅಂದಂಗೈತಿ. ನೀನು ಹೇಳ್ದ ಕೇಳ್ದ ಬಂದ್ಬಿಟ್ಟಿ. ಅದೇನು ಕಲ್ಯಾಣಿ, ಹೇಳ್ದ ಕೇಳ್ದ ಬಂದ್ಬಿಟ್ಟಿ ಅಂತೀಯಲ್ಲ? ನೀವತ್ತಿ ಕಾಸಿಂದ ಬರೋದು ಇಡೀ ಊರಿಗೆ ಸುದ್ದಿ ಗೊತ್ತಾಗೈತಿ. ಏನಂದ್ರೆ ಇಡೀ ಊರಿಗೆ ಗೊತ್ತಿತ್ತು ಸುದ್ದಿ? ಯಾರು ಹೇಳಿದ್ದಾರ? ಪರವ, ಇದೇನು ಭಾರಿ ಘಾತ ಆತು ಬಿಡು ಎಲ್ಲರ. ಅಯ್ಯೋ, ಹಾಗಾದ್ರೆ ನಿನಗೇನೋ ಗೊತ್ತೇ ಸುದ್ದಿ ಅಂದಂಗ ಆತ. ಮನೆಗೆ ಒಬ್ಬೊಬ್ರಂತೆ ಊಟಕ್ಕೆ ಕೊಂಡಾಕತ್ತಾರ ನಿಮ್ಮ ಮನೆಗೆ. ಚಲೋ ಆತು ಬಿಡುವ, ಏನು ಯಾಕಾಗಲಿ. ಮಂಡಕ್ಕಿ ಚಾ ಮಾಡಿ ಎಲ್ಲರನ್ನೂ ಕಳಿಸ್ಬಿಡೋಣ ಅಂತ ಹೇಳಿ ಮಾಡ್ಕೊಂಡೀನಿ. ಊಟಕ್ಕೆ ಬರಾಕತ್ತಾರ ಅಂದ್ರೆ ನಾವು ಅಡುಗೆ ತೋರಿಸ್ಬೇಕಲ್ಲೇವ? ಒಟ್ಟು ಜನಕ್ಕೆ ಅಡುಗೆ ಎಲ್ಲಿಂದ ಮಾಡಲಿ? ಅದಕ್ಕೆ ನೀವು ಒಬ್ಬಿಕ್ಕೆ ಅಕ್ಕಿ ಅಂತ ಹೇಳಿ ನಾನು ದೌಡ್ ಬಂದೆ ನೋಡು, ಅಡುಗೆ ಮಾಡಕ್ಕೆ ಸಹಾಯ ಮಾಡಿದಾತಂತ ಹೇಳಿ. ಅಲ್ಲ ಪರವ, ನೀನು ಅಡುಗೆ ಮಾಡಕ್ಕೆ ಸಹಾಯ ಮಾಡಕ್ಕೆ ಬಂದು ಇಲ್ಲೇನು ತರಕಾರಿನ ತಂದಿಲ್ಲ, ರೇಷನ್ನೂ ಇಲ್ಲ. ಈಕಿ ಮಂಡಕ್ಕಿ ಮಿರ್ಚಿ ಒಳಗೆ ಮುಗಿಸ್ ಕಳ್ಸೋಣ ಅಂತ ಹೇಳಿ ತಯಾರಿ ಮಾಡ್ಕೊಂಡಿಲ್ಲ. ಆದ್ರೆ ಅದೇನೋ ಎಡವಟ್ಟಾಗಿ ಹೋತು. ಈಗ ಹೋಳಿಗೆಗೆ ಬಂದು ನಿಂತತಿ. ಹೋಳಿಗೆ ಮಾಡಿದ ಮೇಲೆ ಕರೆಯವು ನೋಡೋಣ ಏನೇನು ಹಾಕತ್ತೇನು. ಹೌದಾ, ಊರಿನವ್ರು ಎಲ್ಲರೂ ಬರಾಕತ್ತಾರಂತೀಯ ನೋಡು. ಎಷ್ಟು ಅಭಿಮಾನ ಐತಿ ನನ್ನ ಮ್ಯಾಗೆಲ್ಲರಿಗೂ. ನಾನೇನು ಕಮ್ಮಿ ಜನ ಸಾಕ್ಯಂಡಿಲ್ಲ ಬಿಡು, ಪ್ರತಿ ಜನ ಪ್ರೀತಿ ಮಾಡ್ತಾರೆ ನನ್ನ. ಎತ್ತಿ ನೀನು ತಲೆಗೇನೇನು ಬುದ್ಧಿನೇ ಇಲ್ಲ, ಬರೀ ಬುತ್ತಿನ ತುಂಬ್ಕೊಂಡತ್ತಿ ಬುತ್ತಿ. ಅವರು ಬರಾಕತ್ತಿರೋದು ನೀ ತಂದಿರ ತೀರ್ಥ ಕುಡಿದು ಹೋಗಾಕ ಒಂದು ಊಟ ಹೊಡೆದು ಗೊತ್ತಾನ. ಇವತ್ತಿನ ಮಧ್ಯಾಹ್ನ ಊಟ ಅವ್ರ ಮನೆಗೆ ಉಳಿತಂದು ಎಲ್ಲರೂ ಉಂಡು ತೀರ್ಥ ಕುಡಿದು ಹೋಗ್ತಾರ ಅಷ್ಟ. ನಿನ್ನ ಮೇಗಿನ ಅಭಿಮಾನ ಪ್ರೀತಿಗಲ್ಲ. ಲೇ ಪರಿಮಳ, ನಿನ್ನ ಯಾವನ್ನ ಕರೆದಿದ್ನಲ್ಲೇ ನಿನ್ನ ಬರೀ ಟೀಕೆ ಮಾಡ್ತೀವಿ. ನಿನಗೆ ಮತ್ತೆ ಸಮಾಧಾನ ಆಗಲ್ಲ ನೋಡಿ. ನನ್ನ ನಾಡಿ ಕೇಳ್ದೆ ಹೋದ್ರೆ ನಿನಗೆ ಏನು ಮಾಡೋದು ಅತ್ತಿ? ನೀ ನನ್ನ ಸ್ವೀಟ್ ಅತ್ತಿ, ಅದಕ್ಕೆ ನಿನ್ನ ಗೋಳು ಕೇಳೋದು ನನ್ನ ಕೆಲಸ. ಅದ್ರ ಮಾತ್ರ ಕರೆಯುವ. ನಿನ್ನ ಅಭಿಮಾನಕ್ಕಾಗಿ ಯಾರು ಬರಾಕತ್ತಿಲ್ಲ, ನಿನ್ನ ಮೇಲೆ ಯಾರಿಗೂ ಅಭಿಮಾನ ಇಲ್ಲ. ನೀ ಥರ ತೀರ್ಥ ಕುಡ್ಕೊಂಡು ಊಟ ಹೊಡ್ಕೊಂಡು ಹೋಗಕ್ಕೆ ಬಂದಾರ ನೋಡಿ ಅಷ್ಟ. ಹಂಗಾರ ಪರಿಮಳ, ಬರಾಕತ್ತವ್ರು ಎಲ್ಲರೂ ಒಂದೊಂದು ಸೀರೆ ಏನ್ರ ಹಿಡ್ಕೊಂಬರ್ತಾರನ? ಯಾಕೆ ಹೇಳಿ, ನೀ ಸಾಯ ತನಕ ಆ ಸೀರೆ ಒಳಗೆ ಇರಲಿ ಅಂತಾನೆ? ಹಂಗಲ್ಲ, ಅದು ಪದ್ಧತಿನ ಕಾಶಿಯಿಂದ ಬಂದವ್ರಿಗೆ ಸೀರೆ ಕೊಡ್ಬೇಕಂತ ಹೇಳಿ. ಎತ್ತಿ ಅದೆಲ್ಲ ಮೊದ್ಲಿತ್ತು, ಈಗೇನು ಇಲ್ಲ. ಈಗ ನೀವು ಕಾಶಿಯಿಂದ ಬಂದ ತಕ್ಷಣ ನಿಮ್ಮ ಮನೆಯೊಳಗೆ ಯಾರು ಇರ್ತಾರ ಹೆಂಗಸರು, ಅವರು ನಿಮ್ಮನ್ನ ಒಳಗೆ ಕರ್ಕೊಂಡು ಸೀರೆ ಕೊಟ್ಟು
ಒಂದು ಸ್ವಲ್ಪ ಕುಡಿಯೋಕೆ ಹಾಲು ಕೊಟ್ಟು ಹೊಟ್ಟೆ ತಣ್ಣಗಾಗಲಿ ಅಂತೇಳಿ ಕೂರಿಸಿ ನಿಮ್ಮ ಕೈಲಿಂದ ತೀರ್ಥ ತಗೊಂತಾರೆ ನೋಡು, ಅದಷ್ಟ ನಡೆಯೋದು ಈಗ. ಅದೆಲ್ಲ ಹಳೆಯ ಕಾಲ ಆತ, ಕುಂದರ್ಸಿ ಸೀರೆ ಕೊಡೋದೆಲ್ಲ ಈಗೆಲ್ಲ ಯಾವುದಿಲ್ಲದು. ಜಯಕ್ಕ ಏನು ಮಾಡಿದೆ ಹೇಳು ಬಡ ಬಡ. ತಡೀಲಿ, ಒಂದು ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಕೊಡು. ನಡಿ ಹೊರಗೆ ಹೋಗಿ ಬರೋಣ, ನಾವು ಅವರಿಬ್ಬರು ಮಾತಾಡ್ಕೊಂತ ನಿಂತಾರ. ಹಬ್ಬ ಹಂಗಾರೆ ಜನ ಎಷ್ಟು ನಾಚಿಗಿಟ್ಟು ನಿಂತಾರನ್ನ. ಹಂಗಾರೆ ನಾನು ಒಂದು ಪ್ಲ್ಯಾನ್ ಮಾಡ್ತಾನೆ ನೋಡು. ಕೈಯಾಗ ಯಾರ್ಯಾರು ಬರಾಕತ್ತಾರಲ್ಲ ಅವ್ರವ್ರ ಕೈಯಾಗ ಒಂದೊಂದು ದೊಡ್ಡ ದೊಡ್ಡ ಕವರ್, ಅದ್ರೊಳಗೆ ಸೀರೆ ಇದ್ರೆ ಮಾತ್ರ ಅವ್ರಿಗೆ ಊಟ. ಯಾರು ಖಾಲಿ ಕೈಲಿ ಬಂದಿರ್ತಾರಲ್ಲ ಅವ್ರಿಗೆ ಒಂದು ಕಪ್ ಚಹಾ ಕೊಟ್ಟು ಕಳಿಸ್ಬೇಕು. ಇದನ್ನು ನಾವು 2 ಗ್ರೂಪಾಗಿ ನೋಡ್ಕೊಂತಿರ್ಬೇಕು ನೋಡು. ಪರಿಮಳ ಹೆಂಗೆ ಮಾಡ್ತೀವಿ? ಇತ್ತಿ ನೀನು ಎಷ್ಟು ಸ್ಮಾರ್ಟಾಗಿ ಯೋಚನೆ ಮಾಡ್ತೀಯಲ್ಲ. ಅವರು ಬರೋರು ಸುಮ್ಮನೆ ಖಾಲಿ ಕವರ್ನ ಇಲ್ಲಿಂದ ಉಳಿದಿದ್ದನ್ನು ತಂದ್ಕೊಂಡು ಹೋಗ್ಬೇಕಂತ ಬರೀ ಖಾಲಿ ಕವರ್ ಹಿಡ್ಕೊಂಡ್ಬಂದಿದ್ರೆ ಏನು ಮಾಡ್ಬೇಕು? ಅದನ್ನೇ ಹೇಳಿದಲೇ, ಬಂದವರೆಲ್ಲರೂ ಗಿಫ್ಟ್ ಅಲ್ಲಿಡ್ರಿ ಅಂತ ಹೇಳಕ್ಕೆ ಯಾರೋ ಒಬ್ರು ನಿಂತ್ಕೋಬೇಕು. ಅವಾಗ ಅಲ್ಲಿ ಚೆಕ್ ಮಾಡೋದಾಗ ಗೊತ್ತಾಗಿಲ್ಲನ, ಅವರ ಬಂದು ಊಟಕ್ಕೆ ಕುಂದರ್ಸ್ಬೇಕು ಅವ್ರನ್ನ ಅಷ್ಟೇ. ಹೋಗ, ನೀ ಹೇಳ್ತಿ ಅಂದ ಇವೆಲ್ಲ ಹೋಗವಲ್ಲ ಬದುಕು. ಅದನ್ನೆಲ್ಲ ಬಿಡು, ಊಟ ಗಿಟ್ಟ ಹಾಕ್ಸ ವ್ಯವಹಾರ ಇಟ್ಕೊಬೇಡ. ಏನೋ ಒಂದು ಸ್ವಲ್ಪ ಪಾಯಸ ಗೀಸ ಮಾಡ್ತೇವೆ, ಉಪ್ಪಿಟ್ಟು ಕೇಸರಿ ಬಾತ್ ಥರ ಮಾಡ್ತೇವೆ. ಎಲ್ಲರೂ ತಿಂದು ಹೊಕ್ಕಾರ ಅವರು ಮನೆಗೆ. ನೀನು ತಿಂದು ಸ್ವಲ್ಪ ನಿದ್ದೆ ಮಾಡಿ. ಇಲ್ಲ ಇದೆಲ್ಲ ನನ್ನ ಮಗನ ಹತ್ರ ಹೇಳ್ಬೇಕಾಗಿತ್ತ. ಇದಕ್ಕೆ ನೀವು ಯಾರು ಬಗೆಹರಿಸ್ವಲ್ರಿ. ನನ್ನ ಮಗನಿಗೆ ಒಂದು ಫೋನ್ ಮಾಡ್ತೀನಿ. ಲೇ ಕಲ್ಯಾಣಿ, ನಿನ್ನ ಯಜಮಾನಕ್ಕೆ ಫೋನ್ ಮಾಡಿದ್ದೇನ? ಹ್ಞೂ ರೀ ಅತ್ತಿಯರ ಮಾಡಿದ್ದೆ. ಅವ್ರಾದ್ರೆ ರಿಸೀವ್ ಮಾಡಲೇ ಇಲ್ಲ. ಅವನೇನು ರಿಸೀವ್ ಮಾಡೋದು, ನಾನು ಹೋಗ್ತೀನಿ ಆಫೀಸ್ ಹತ್ರ. ಎಲ್ಲಿ ಬೇತಿ ನೀನು ಆಫೀಸ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ರೆ ಅಷ್ಟು ದೂರ ಹೋಗಿ ವಾಪಸ್ ಬರೋ ಹೊತ್ತಿ ಕತ್ಲಾಗ ಹೋಗಿರ್ತ. ಅವಾಗೇನು ಕಾಶಿಯಿಂದ ಬಂದಿದ್ದು ನೀರು ತೀರ್ತಾನ ಎಲ್ಲರಿಗೂ ಹಂಚಿ ಮಾಡ್ತಿದ್ದಿ. ಅದನ್ನು ಬಿಡು, ನಿನ್ನ ಮಗ ಬರ್ತಾನೆ ಅಂದನಲ್ಲ, ಬರ್ತಾನ. ನೀನು ಇಷ್ಟೆಲ್ಲರಿಗೂ ಹಂಚಿ ಖುಷಿಯಿಂದ ಒಂದು ಸ್ವಲ್ಪ ಹೊಟ್ಟಿಗೆರ ತಣ್ಣಗೆ ತಗೊಂಡು ಮಕ್ಕ. ಹೌದ್ರಿ ಅತ್ತೀರ, ಪರಿಮಳ ಹೇಳಕತ್ತಿರೋದು ಸರಿ ಐತಿ. ನೀವು ಮಂಡಕ್ಕಿ ಮಾಡ್ತಾನೆ ತಿಂದು ಚಾ ಕುಡಿದು ಮಕ್ಕೊಂಬಿಡು ಬರ್ರಿ. ತೆಗಿ ನೀನು ಅವನೇ ಸುಡುಗಾಡ ಮಂಡಕ್ಕಿ ತಿಂತ ಇವತ್ತು ನನ್ನ ಹೊಟ್ಟೆ ಎಷ್ಟು ಉಬ್ಬಕ್ಕಾಗಿರೋದು. ಬೇರೆ ಏನ್ರ ಇದ್ರೆ ಹೇಳ. ಎತ್ತಿ ಸ್ವಲ್ಪ ನನ್ನ ಮಾತು ಕೇಳ. ದೊಡ್ಡ ಅನಾಹುತನ ಆಗೋತಲ್ಲ. ಅನಾಹುತನ ಏನಾತ? ಅದೇನಾತ? ಈಗಿನ ಒಳಗೆ ಚಲೋ ತಂಗ ಹೋಗಿದ್ರಿ ಇಬ್ರು? ಹೋಗಿದ್ನಿ ಚಲೋ ತಂಗ ಹೋಗಿದ್ದೆ ಒಳಗೆ. ಆದ್ರೆ ಏನು ಮಾಡಲಿ, ಮನೆಯಿಂದ ಫೋನ್ ಬಂದು ಹೋತು. ಇವ ಜಯಕ್ಕ ಏನು ಹೇಳಿತೀವ? ಏನಾಯ್ತು ಬಡ ಹೇಳು. ಮತ್ತು ನಮ್ಮ ಮನ್ಯಾಗ ಎಮ್ಮಿ ಕರ ಹಾಕಾಕತ್ತೈತಂತ, ಏನೋ ಕರ ಅಡ್ಡ ಸಿಕ್ಕಂಬಿಟ್ಟದಂತ. ನಾನು ದೌಡ್ ಹೋಗ್ಬೇಕು ಇವ. ಅಲ್ಲೇ ಬಿಡ್ಲಿ, ಹೋಳಿಗೆ ಮಾಡೋದಂತ ಆಸೆ ತೋರಿಸಿ ಈಗ ಮನೆಗೆ ಹೋಗ್ತೀನಿ ಅಂತೀಯಲ್ಲೇ. ಅಯ್ಯೋ ದೇವ್ರಿ, ಆಗೋದಿಲ್ಲ ಬೇ. ಅಲ್ಲಿ ಮನ್ಯಾಗ ಎಮ್ಮಿ ಬೇರೆ ಕರ ಹಾಕಾಕತ್ತಿ ಅಡ್ಡ ಸಿಕ್ಕಂಡತ್ತಿ ಅಂತಾರ. ಡಾಕ್ಟ್ರ್ ಬರಾಕತ್ತಾರಂತ. ಎರಡ ಹುಡ್ರದವು. ನಮ್ಮ ಯಜಮಾನೂ ಇಲ್ಲ. ಹೋಗ್ಕನಿ, ನಾನು ನಾಳೆ ಬಂದು ಮಾಡಿಕೊಡ್ತಾನಮ್ಮ. ಅಲ್ಲೇ ಹುಡ್ರ ಮತ್ತು ಮನೆಗೆಲ್ಲ ಊಟಕ್ಕೆ ಬರ್ತೇನೆ ಅಂತ ಅಂದ್ಬಿಟ್ಟಾರ. ಮತ್ತು ಈಕಿ ಉಪ್ಪಿಟ್ಟು ಕೇಸರಿ ಬಾತು ಮಾಡ್ತಾನೆ ಅಂತಾಳ. ಇನ್ನೊಂದು ಸ್ವಲ್ಪ ಬೇರೆ ಥರ ತಿಂಡಿ ಏನಾರ ಬೇಕಲ್ಲ. ಅತ್ತಿಯವ್ರ, ಅದಕ್ಕೆ ತಲೆ ಕೆಡ್ಸ್ಕೊಂತೀರಿ. ಈಗೇನ್ರಿ ರೆಡಿ ಫುಡ್ ಸಿಗ್ತೈತಿ. ಏನು ಇಂಥದ್ದು ಬೇಕಂತ ಹೇಳಿದ್ರೆ ಸಾಕು, ಮನೆಗೆ ತಂದು ಆರ್ಡ್ರ್ ಡೆಲಿವರಿ ಮಾಡಿ ಕೊಟ್ಟು ಬಡಿಸಿ ಅವರ ನಮಗೆ ಉಣಿಸೋದು ಒಂದು ಬಾಕಿ ಇರ್ತೈತಿ. ಮಿಕ್ಕಿದ್ದೆಲ್ಲ ಮಾಡಿರ್ತಾರೆ ನೋಡ್ರಿ ಅವರ. ಕೆಲಸ ಕಳ್ಳಿ ಭಾರಿ ಚಲೋ ಆತನ ಅದಲ್ಲ ನಿನಗೆ. ಅಂಥದ್ದು ಕಂಡ್ರೆ ಭಾರಿ ಖುಷಿ ನೋಡು. ಇಟ್ಟು ತನಕ ಮಕ ಇಳಿಸ್ಕೊಂಡಿದ್ದೆಲ್ಲೇ, ಈಗ ನನ್ನ ಮಕ ಅರಳಿ ಹೋಗುತ್ತೆ, ಹೂ ಅರಳಿದಂಗೆ. ಅಯ್ಯೋ ಖರನ ಏನೋ ನೀವು ಕೇಳಿದ್ರೆ ಅಂತ ಸುಲಭ ಆಗಲಿ ಅಂತ ಹೇಳಿದೆ. ಆಡಿದ್ರೆ ಬಿಡ್ರಲ್ಲ ಹೋಗ್ಲಿ. ಕೇಸರಿ ಬಾತು ಉಪ್ಪಿಟ್ಟಿನಾಗ ಎಲ್ಲರನ್ನೂ ಮಾತಾಡಿಸಿ ಕಳಿಸಿದ್ರತ್ತ. ಅಯ್ಯಪ್ಪ, ನೀವು ಏನಾರ ಮಡಿಕಿಲ್ರವ, ನಾನು ಮನೆಗೆ ಹೋಗ್ತೀನಿ. ನಿಮ್ಮನ್ನ ನಂಬಿಕೊಂಡು ಏನಾರ ನನ್ನ ಸಣ್ಣ ಮಗನ್ನ ಮದುವೆ ನಂಬಿಕೊಂಡ್ಬಿಟ್ರೆ ಹೋಗ್ದ ಹೋತ ನನ್ನ ಕತೆ. ಹೌದು ಚಲೋ ಮಾಡ್ತೀರಿ. ಹೋಗು ಹೋಗ್ಲೇ ಜಯ್ಯಿ, ಫಸ್ಟ್ ಮನೆಗೆ ಹೋಗು. ಇಲ್ಲೇ ಸತ್ತಿಗಿತ್ತಿ ಅಲ್ಲಿ ಹೋಗಿ ಸಾಯಿ. ಅಯ್ಯೋ ದೇವ್ರೇ, ಏನು ಮಾಡ್ಬೇಕತ್ತಪ್ಪ? ಹೆಂಗೆ ಎಸ್ಕೇಪ್ ಅದೇ ನೋಡು. ಜಿಂಗಿ ಚಿಕ್ಕ ಹೇಳ್ಕೊಂತ. ಅಲ್ಲ ಮತ್ತೀಗ ಏನು ಮಾಡೋದು ಹೇಳ್ರಿ? ಯಾರು ಜನ ಬರೋಕ್ಕೆ ಮುಂಚೆ ಹೋಟ್ಲಿನ ಏನಾರು ತರ್ಸೋದ, ಇಲ್ಲ ತಿಂಡಿ ಏನಾರು ತರ್ಸೋದ, ಮನ್ಯಾಗ ಮಾಡೋದ, ಈಗ ಏನು ಮಾಡ್ಬೇಕು ನೀವೇ ಹೇಳ್ರಿ. ಈಗ ಕಲ್ಯಾಣಿ ಮತ್ತೆ ಮತ್ತೆಲ್ಲ ಕೇಳ್ತಿಯಲ್ಲ. ಹೋಗಿ ಬಿಡ ಉಪ್ಪಿಟ್ಟು ಕೇಸರಿ ಬಾತು ಮಾಡೋಣ.
ಹೋಗಿ ನಡಿ ಉಪ್ಪಿಟ್ಟಿಗೆ ಹೇಳ್ತ ನಡಿ ನಾ ಬಂದೆ ಹಂಗಂತೀಯ ಮಾರಕ್ಕ ಆತು ಹಂಗಾರ ಹೋಗೋಣ ನಡಿವ ಹಂಗೆ ಮಿರ್ಚಿನೂ ಮಾಡು ಅದನ್ನು ಬಿಡಬೇಡ ಮತ್ತೆ ಮಾಡ್ತೀನಿ ಸರ್ ಮಾಡ್ತೀನಿ